ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯ ನಾಳದ ಕಾಯಿಲೆಗಳು ಹೈ ರಿಸ್ಕ್ ಕಾಯಿಲೆಗಳಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಳ್ಳುತ್ತವೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುದೊಡ್ಡದು. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರುವುದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಯಾಗಿ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ. ಆದರೆ ಭಯಪಡುವಂತ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದಕ್ಕೆ ಪರಿಣಾಮಕಾರಿ ಮತ್ತು ಶಾಶ್ವತ ಪರಿಹಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ ಬೆಂಗಳೂರಿನಲ್ಲಿ ಕ್ಲಿನಿಕಲ್ ಹಾಗೂ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿನಯ್ ನ್ಯಾಪತಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಡಾಕ್ಟರ್, ಸಾಮಾನ್ಯವಾಗಿ ಈಗ ಸ್ಕಿನ್ ರಿಲೇಟೆಡ್ ಅಥವಾ ಎಕ್ಸ್ಟರ್ನಲ್ಲಿ ಕಾಣಿಸುವಂತಹ ಯಾವುದೇ ಕಾಯಿಲೆ ಆಗಿರ್ಬೋದು, ಅದಕ್ಕೆ ಪೇಷಂಟ್ಸ್ ಕಾನ್ಶಿಯಸ್ ಆಗಿಬಿಡ್ತಾರೆ. ಎಕ್ಸ್ಟರ್ನಲ್ಲಿ ಅದನ್ನು ಯಾವ ರೀತಿಯಾಗಿ ಕ್ಯೂರ್ ಮಾಡೋದು ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾರೆ. ಆದರೆ ಅದರ ರೂಟ್ ಕಾಸ್ ಏನಿದೆ ಅದರ ಬಗ್ಗೆ ಸಾಕಷ್ಟು ಗಮನ ಹರಿಸೋದಿಲ್ಲ. ಅಂಥದ್ದೇ ಸಾಲಿಗೆ ಒಂದು ವೆರಿಕೋಸ್ ವೇನ್ಸ್ ಸೇರ್ತಾ ಇದೆ ಈಗಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಹಾಗಾದರೆ ಈ ವೆರಿಕೋಸ್ ವೇನ್ಸ್ ಇದರ ಬಗ್ಗೆ ನೀವು ಹೇಳೋದಾದರೆ ಯಾತಕ್ಕಾಗಿ ಇದು ಶುರುವಾಗುತ್ತೆ ಅಂತ? ಸೊ ವ್ಯಾರಿಕೋಸ್ ವೇನ್ಸ್ ಅನ್ನೋದು ತುಂಬಾ ಕಾಮನ್ ಪ್ರಾಬ್ಲಮ್. ಇದು ಕಾಲಲ್ಲಿ ತುಂಬ ಜನಕ್ಕೆ ಈ ಥರ ಕಪ್ಪಗಾಗಿ, ನೀವು ಹೇಳಿದಂಗೆ ಚರ್ಮದ ಕಪ್ಪಗಾಗಿ, ಕಾಲಲ್ಲಿ ಊತ ಆಗಿ ಬಂದು, ಇಲ್ಲಾಂದರೆ ಚರ್ಮದ ಬಣ್ಣ ಕಪ್ಪಗಾಗಿದ ಮೇಲೆ ಇವಾಗ ದೊಡ್ಡ ದೊಡ್ಡ ಗಾಯಗಳಾಗಿ ಬರ್ತಾರೆ. ಈ ಕಾರಣ ಯಾಕಂದರೆ ಕೆಟ್ಟು ರಕ್ತ ಎಲ್ಲರಿಗೂ ಕಾಲು ಪಾದದಿಂದ ಮೇಲ್ಗಡೆ ಹಾರ್ಟ್ ತನಕ ಒಂದೇ ಡೈರೆಕ್ಷನ್ ಹೋಗ್ತಾ ಇರ್ತದೆ. ಆ ಹೋಗೋ ದಾರಿಯಲ್ಲಿ ಕವಾಟಗಳು ಇರೋದ್ರಿಂದ ಆ ಕವಾಟಗಳು ಕೆಟ್ಟೋದ್ರೆ ಏನಾಗುತ್ತೆ, ರಕ್ತ ವಾಪಸ್ ಬರೋದು, ಕೆಟ್ಟ ರಕ್ತ ಕೆಳಗಡೆ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ಬರ್ತಾ ಇರ್ತದೆ. ಅಂದರೆ ವೀನಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಇಲ್ಲಾಂದರೆ ವ್ಯಾಲ್ಯುಲರ್ ದಿ ಇನ್ಕಾಂಪಿಟೆನ್ಸ್ ಅಂತಲೂ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಕೆಟ್ಟ ರಕ್ತ ಕೆಳಗಡೆ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವೆರಿಕೋಸ್ ವೇನ್ಸ್ ಇದ್ದವರಿಗೆ ವಾಪಸ್ ಬರ್ತಾ ಇರ್ತದೆ. ಈ ವಾಪಸ್ ಬರೋದ್ರಿಂದ ಒಳಗಿರೋ ಈ ಒಂದು ಸಿಂಪ್ಟಮ್ಸು, ಕಾಲಲ್ಲಿ ನೋವು, ಸೆಳೆತ, ಕಾಲು ಭಾರ, ಈ ಥರ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಆ್ಯಕ್ಚುಲಿ ಭಾಳ ಜನಕ್ಕೆ ಈ ರಕ್ತನಾಳಗಳು ಉಬ್ಬಿ ಎದ್ದು ಕಾಣಿಸಿದ್ರೇ ವೆರಿಕೋಸ್ ವೇನ್ಸ್ ಅಂತ ಭಾಳ ಜನ ಮಾಹಿತಿ ಇಲ್ಲದೇ ಇರೋದ್ರಿಂದ ಭಾಳ ಜನ ಸ್ಟ್ಯಾಂಡರ್ಡಾಗಿ ಅನ್ಕೊತಾ ಇರ್ತಾರೆ. ಬಟ್ ಏನಂದರೆ ಈ ಥರ ಉಬ್ಬಿ ಎದ್ದು ಕಾಣಿಸೋದು, ವೆರಿಕೋಸ್ ವೇನ್ಸ್ ಉಬ್ಬಿ ಎದ್ದು ಕಾಲಲ್ಲಿ ಈ ಥರ ಹೊರಗಡೆ ಕಾಣಿಸೋದು ಒಂದು 40 to 50% ಜನಕ್ಕೆ ಮಾತ್ರನೇ ಕಾಣಿಸ್ತಾ ಇರ್ತದೆ. ಉಳಿದಿದ್ದು 60% ಜನಕ್ಕೆ ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ ಬರ್ತಾ ಇರ್ತದೆ. ಸೊ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರೋದ್ರಿಂದನೇ ಈ ಒಂದು ಚರ್ಮದ ಕಪ್ಪಗಾಗೋದು ಸ್ಟಾರ್ಟ್ ಆಗುತ್ತೆ. ಸೊ ಆ ಕಪ್ಪಗಾಗಿದೆ ಅಂತ ಹೇಳಿದರೆ ಯಾರಾದರೂ ಇವಾಗ ಚರ್ಮದ ಬಣ್ಣ ಕಾಲಲ್ಲೇ ಕಪ್ಪಗಾಗ್ತಾಯಿದ್ರೆ ಬೇರೆ ಕಡೆ ಎಲ್ಲೂ ಈ ಥರ ಕಪ್ಪಗಾಗ್ತಾ ಇಲ್ಲ ಅಂದರೆ ಇದು 100% ವ್ಯಾಸ್ಕ್ಯುಲರ್ ಪ್ರಾಬ್ಲಮ್. ಅದು ಆ ವ್ಯಾಸ್ಕ್ಯುಲರ್ ಪ್ರಾಬ್ಲಮಲ್ಲಿ ಡಯಾಬಿಟಿಸ್ ಇರ್ಬೋದು, ಇಲ್ಲಾಂದರೆ ಈ ವ್ಯಾರಿಕೋಸ್ ವೇನ್ಸು ಇರ್ಬೋದು. ಇದು ಗೊತ್ತಾಗಲಿಕ್ಕೆ ಒಂದು ಸ್ಕ್ಯಾನಿಂಗ್ ಒಂದು ಸರ್ತಿ ಮಾಡ್ಕೋಬೇಕಾಗತ್ತೆ. ಅಂದರೆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್, ಇದರಲ್ಲಿ ಗೊತ್ತಾಗುತ್ತೆ ಯಾವುದು ಅಂತ. ಓಕೆ ಡಾಕ್ಟರ್, ಇನ್ನು ಈ ಸಮರ್ಪಕವಾಗಿ ರಕ್ತ ಹರಿಯೋದು ಸ್ಟಾಪ್ ಆಗೋದ್ರಿಂದ ಈ ಸಮಸ್ಯೆ ಆಗುತ್ತೆ ಅಂದರೆ ಇದು ಯಾತಕ್ಕಾಗಿ ಶುರುವಾಗುತ್ತೆ ಈಗ? ಅಂದರೆ ಇದು ಜೆನೆಟಿಕ್ ಪ್ರಾಬ್ಲಮ್ಸ್ ಆಗಿರುತ್ತಾ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿಗೂ ಇದಕ್ಕೂ ಸಂಬಂಧ ಇದೆಯಾ? ತುಂಬ ಅಂದರೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥ ಜಾಬ್ಸ್ಗಳಿರುತ್ತೆ, ಅದರಿಂದ ಈ ಥರ ಶುರುವಾಗುತ್ತೆ. ಯಾತಕ್ಕಾಗಿ ಡಾಕ್ಟರ್? ಸೊ ಬೇಸಿಕಲಿ ಭಾಳ ಜನ ಕೇಳ್ತಾ ಇರ್ತಾರೆ, ವ್ಯಾರಿಕೋಸ್ ವೇನ್ಸ್ ನನಗೆ ಯಾಕೆ ಬಂದಿದೆ ಡಾಕ್ಟ್ರ್, ಬೇರೆಯವರು ಯಾಕೆ ಬಂದಿಲ್ಲ ಅಂತ. ಸೊ ಇದು 60% ಅನುವಂಶವಾಗಿ, ಅಂದರೆ ಹೆರಿಡಿಟರಿ ಸಿಂಪ್ಟಮ್ಸ್ ಇರೋದರಿಂದ 60% ಜನಕ್ಕೆ ಈ ವ್ಯಾರಿಕೋಸ್ ವೇನ್ಸ್ ಬರೋ ಕಾರಣ ಇರ್ತದೆ. ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ, ಇಲ್ಲಾಂದರೆ ಕೂತ್ಕೊಂಡೇ ಕೆಲಸ ಮಾಡೋರಲ್ಲಿ, ಇಲ್ಲ ತೂಕ ಜಾಸ್ತಿ ಇರೋರಲ್ಲಿ, ಇಂಥವರಲ್ಲೂ ಬೇಗನೆ ಕಾಣಿಸ್ಬೋದು. ಈ ಒಂದು ಬರೋ ಕಾರಣ ಏನಂದರೆ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕಂದ್ರೆ ಹಾರ್ಟ್ ಥರ ಪಂಪಿಂಗ್ ಮೆಕ್ಯಾನಿಸಮ್ ಇಲ್ಲ ಕಾಲಲ್ಲಿ. ಸೊ ನಾವು ವಾಕಿಂಗ್ ಮಾಡಿದ್ರೇ ಕೆಟ್ಟ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಲಿಕ್ಕೆ ಮಸಲ್ ಕಂಟ್ರಾಕ್ಷನ್ಸಿಂದ ಹೋಗುತ್ತೆ ಮೇಲ್ಗಡೆಗೆ. ಈ ಒಂದು ವ್ಯಾಲ್ವ್ಸ್, ಆ ಕಂಟ್ರಾಕ್ಷನ್ಸಲ್ಲಿ ಇರೋ ಒಳಗಿರೋ ವೇನ್ಸ್ ಒಳಗಿರೋ ವ್ಯಾಲ್ವ್ಸ್, ಆ ವ್ಯಾಲ್ವ್ಸ್ ಕೆಟ್ಟೋದ್ರೆ ಏನಾಗುತ್ತೆ ಅಂದರೆ ಹೋಗಲ್ಲ. ಅದು ಹೋಗೋದು ಬಿಟ್ಬಿಟ್ಟು ಈ ಸೂಪರ್ಫಿಷಿಯಲ್ ವೇನ್ಸ್ಗೆ ರಿಫ್ಲೆಕ್ಸ್ ಆಗಿ ವಾಪಸ್ ಬರ್ತಾ ಇರ್ತದೆ.
ಈ ಕಾರಣದಿಂದನೇ ವ್ಯಾರಿಕೋಸ್ ವೇನ್ಸ್ ಬರ್ತಾ ಇರ್ತದೆ. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಮಲ್ಲಪ್ಪ ಅಂತ ರಾಯಚೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಲ್ಲಪ್ಪ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಮಲ್ಲಪ್ಪ ಅವರು ಹೇಳಿ ಸರ್. ಸರ್, ನಮ್ದು ರಾಯಚೂರಲ್ಲಿ ನಾವು ಬೆಂಗಳೂರಲ್ಲಿ BMTದಲ್ಲಿ ಕೆಲಸ ಮಾಡ್ತಿರೋದು ಸರ್. ಕಂಡಕ್ಟರ್ ಆಗಿ. ಬೆಳಗ್ಗೆ ಡ್ಯೂಟಿ ಬರ್ಬೇಕಾದ್ರೆ ಸಾಯಂಕಾಲ ಪಟ್ಟಿಗೆ ಕಾಲೆಲ್ಲ ರಕ್ತ ಒಂಥರ ಗಟ್ಟಿಯಾದಂಗೆ, ಕಾಲೆಲ್ಲ ಗಟ್ಟಿಯಾಗುತ್ತೆ, ರಕ್ತ ಸರ್ಕ್ಯುಲೇಷನ್ ಆಗ್ತಾ ಇರೋರು. ಸೊ ಇದು ಈ ಥರ ಗಟ್ಟಿ ಆಗಿರೋದು ತುಂಬ ಸರ್ತಿ ಈ ವ್ಯಾರಿಕೋಸ್ ವೆನ್ಸ್ ಅಂತಲೇ ಬರ್ತಿದೆ ಸರ್ ನಿಮಗೆ, ಡೆಫಿನೆಟ್ ಆಗಿ. ಬಟ್ ಇದಕ್ಕೆ ಕಾರಣ ಡಯಾಗ್ನೋಸಿಸ್ ಮಾಡಬೇಕಂದ್ರೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಸೊ ನಿಂತ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ ಎಸ್ಪೆಷಲಿ ಬಸ್ ಕಂಡಕ್ಟರ್ಸ್, ಬಸ್ ಡ್ರೈವರ್ಸ್ ಇಂಥವರಲ್ಲಿ ನಿನ್ನೇನೋ ಆ್ಯಕ್ಚುಲಿ ಒಬ್ಬರು ಬಂದಿದ್ದರು, ಕಾಲಲ್ಲಿ ಒಂದು ಗಾಯ ಆಗಿಬಿಟ್ಟು ಇಲ್ಲೇ ಬಸ್ ಕಂಡಕ್ಟರ್ ಒಬ್ಬರು. ಸೊ ಈ ರಕ್ತ ಕೆಳಗಡೆಯಿಂದ ಮೇಲೆ ಹೋಗೋದು ಬಿಟ್ಟು ವಾಪಸ್ ತಿರ್ಗಾ ಬರೋದ್ರಿಂದ ನಾವು ನಿಂತ್ಕೊಂಡಿದ್ದಾಗ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಕೆಟ್ಟು ರಕ್ತ ವಾಪಸ್ ಬರ್ತಾನೆ ಇರ್ತದೆ. ಮಲ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ ರಕ್ತ ಪಾದದಿಂದ ಇವಾಗ ಸ್ಟ್ರೈಟಾಗಿ ಹೋಗ್ಬಿಡ್ತದೆ ಹಾರ್ಟಿಗೆ. ಬಟ್ ನಿಂತ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ ಕೆಟ್ಟು ರಕ್ತ ವಾಪಸ್ ಬರ್ತಾನೆ ಇರ್ತದೆ. ಸೊ ನೀವು ನಿಂತ್ಕೊಂಡಿದ್ದಾಗ ಕಾಲು ಟೈಟಾಗಿ ಆಗ್ತಾಯಿದೆ ಅಂದರೆ ಅದು ಎಲ್ಲೋ ಒಂದು ಕಡೆ ಒಂದು ಲೀಕ್ ಆಗ್ತಾಯಿದೆ ಅಂತ ಅರ್ಥ, ಅದು ಕೆಟ್ಟು ರಕ್ತ. ಅದು ಗೊತ್ತಾಗಲಿಕ್ಕೆ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ನೋಡಿಬಿಟ್ಟು ಡೆಫಿನೆಟಾಗಿ ಹೇಳ್ತೀನಿ. ರಾಯಚೂರಿಗೆ ಒಂದು ಸರ್ತಿ ಬರ್ತೀನಿ ನಾನು ಬಾಲಂಕು ಆಸ್ಪತ್ರೆಗೆ ಫಸ್ಟ್ ಟ್ಯೂಸ್ಡೇಗೆ. ಆವಾಗ ಅಲ್ಲಿದ್ದರೆ ನೀವು ಡೆಫಿನೆಟಾಗಿ ಅಲ್ಲಿ ಬಂದು ಒಂದು ಸರ್ತಿ ತೋರಿಸ್ಬೋದು. ಎಸ್, ಧನ್ಯವಾದ ಮಲ್ಲಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಈ ವೆರಿಕೋಸ್ ವೇನ್ಸ್ ಅನ್ನೋದು ಯಾವ ರೀತಿಯಾಗಿ ಅಂದರೆ ಇದು ಸ್ಪ್ರೆಡ್ ಆಗುತ್ತಾ, ಅಥವಾ ಮೊದಲ ಹಂತಗಳಲ್ಲಿ ಇದು ಗೊತ್ತಾದರೆ, ಈಗ ಕಾಲಿಂದನೇ ಉದ್ಭವ ಆಗುವಂಥದ್ದಾಯಿತು, ಯಾವ ರೀತಿಯಾದ ಸಿಂಪ್ಟಮ್ಸ್ ತೋರಿಸುತ್ತೆ ಅಂತ? ಸೊ ಸಿಂಪ್ಟಮ್ಸ್ ಕಾಲಲ್ಲಿ ಈ ಥರ ಸಿಂಪ್ಟಮ್ಸು ಒಂದು ಸರ್ತಿ ಇನಿಷಿಯಲ್ ಸ್ಟೇಜಸಲ್ಲಿ ಬಂದಾಗ ಕಾಲು ನೋವು, ಬೆಳಗ್ಗೆ ಎದ್ದ ತಕ್ಷಣ ಕಾಲು ನೋವು ಇರಲ್ಲ, ಸಾಯಂಕಾಲ ಆದ ತಕ್ಷಣ ಕಾಲು ನೋವು ಜಾಸ್ತಿ ಆಗುತ್ತೆ, ಸೆಳೆತ ಜಾಸ್ತಿ ಆಗುತ್ತೆ, ರಾತ್ರಿ ಹೊತ್ತು ಸ್ವಲ್ಪ ಜನಕ್ಕೆ ನಿದ್ದೆನೇ ಬರಲ್ಲ, ಅಷ್ಟು ಸೆಳೆತ ಇರ್ತದೆ. ಇನ್ನು ಸ್ವಲ್ಪ ಜನಕ್ಕೆ ಕಾಲು ಭಾರ, ಸಾಯಂಕಾಲ ಆದ ತಕ್ಷಣ ಕಾಲು ಭಾರ ಇದೆ ಡಾಕ್ಟ್ರೆ, ಕಾಲು ಮೇಲ್ಗಡೆ ಯಾರನ್ನು ಒತ್ತಿರೇ ಚೆನ್ನಾಗಿರ್ತದೆ ಅಂತ ಅಂದ್ಕೊತಾ ಇರ್ತಾರೆ. ಕಾಲಲ್ಲಿ ಊತ, ಈ ಥರ ಸಿಂಪ್ಟಮ್ಸ್ ಇದ್ದಾಗ, ಒಂದು ಸಸ್ಪೆಷನ್ ಇದ್ದಾಗ ಡೆಫಿನೆಟಾಗಿ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗು, ಇಲ್ಲಾಂದರೆ ಹತ್ತಿರದಲ್ಲಿರೋ ವ್ಯಾಸ್ಕ್ಯುಲರ್ ಸ್ಪೆಷಲಿಸ್ಟ್ ಹತ್ರ ಒಂದು ಸರ್ತಿ ಕನ್ಸಲ್ಟ್ ಮಾಡಿದರೆ ಅವರು ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳ್ತಾರೆ. ಅದೂ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅನ್ನೋದು ಸ್ಟ್ಯಾಂಡಿಂಗಲ್ಲೇ ಮಾಡಬೇಕು. ಯಾಕಂದರೆ ಸ್ಟ್ಯಾಂಡಿಂಗಲ್ಲೇ ಗೊತ್ತಾಗುತ್ತೆ ಎಷ್ಟು ವೇನ್ಸ್ ಡೈಲೇಟ್ ಆಗಿದೆ ಅಂತ. ಭಾಳ ಜನ ಡಯಾಗ್ನೋಸ್ಟಿಕ್ ಸೆಂಟರ್ಸಲ್ಲಿ ಒಂದೊಂದು ಸರ್ತಿ ಸ್ಲೀಪಿಂಗ್ ಪೊಸಿಷನಲ್ಲಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಆ ಸ್ಕ್ಯಾನಿಂಗು ಸರಿಯಾಗಿ ರಿಪೋರ್ಟ್ ಬರೋಲ್ಲ. ಸರಿಯಾಗಿ ರಿಪೋರ್ಟ್ ಬಂದಿಲ್ಲ ಅಂದರೆ ಡಾಕ್ಟ್ರಿಗೂ ಮಾಡೋದು ಏನೋ ಕಷ್ಟ ಆಗುತ್ತೆ, ರಿಪೋರ್ಟ್ ಟ್ರೀಟ್ಮೆಂಟು ಪ್ರಾಬ್ಲಮ್ ಆಗುತ್ತೆ. ಸೊ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅದು ಸ್ಟ್ಯಾಂಡಿಂಗಲ್ಲಿ ಮಾಡಿಸಿದ ಮೇಲೆ, ಆ ಸ್ಟ್ಯಾಂಡಿಂಗಲ್ಲಿ ಎಷ್ಟು ಸೈಜಸ್ ಇದೆಯೋ ಅಂತ ಗೊತ್ತಾದ ಮೇಲೆ, ಯಾವ ಕಾರಣದಿಂದ ವ್ಯಾರಿಕೋಸ್ ವೇನ್ಸ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ರಕ್ತ ಹೆಪ್ಪುಗಟ್ಟಿದೆಯೋ, ಇಲ್ಲಾಂದರೆ ಸೂಪರ್ಫಿಷಿಯಲ್ ವೀನಸ್ ಥ್ರಾಂಬೋಸಿಸ್ ಆಗಿದೆಯೋ, ಇಲ್ಲಾಂದರೆ ಇನ್ಕಾಂಪಿಟೆಂಟ್ ಪರ್ಫರೇಟರ್ಸ್ ಆಗಿದೆಯೋ, ಕಾರಣ ಗೊತ್ತಾದ ಮೇಲೆ ಟ್ರೀಟ್ಮೆಂಟು ಸುಲಭವಾಗಿ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ವ್ಯಾರಿಕೋಸ್ ವೇನ್ಸಿಂದ ಯಾರು ಹೆಚ್ಚು ರಿಸ್ಕಲ್ಲಿ ಇರ್ತಾರೆ? ಇದು ಹೆಣ್ಮಕ್ಳಿಗೂ ಕೂಡ ಹೆಚ್ಚಾಗಿ ಬರುತ್ತಾ, ಮತ್ತು ಯಾವ ಏಜಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಮತ್ತು ಏಜಿಂದ ಏಜ್ ಇದು ಬಂದರೆ ಯಾವ ರೀತಿಯಾಗಿ ವೇರಿ ಆಗುತ್ತೆ ಟ್ರೀಟ್ಮೆಂಟ್ ಮಾಡೋ ವಿಷಯದಲ್ಲಿ? ಸೊ ಬೇಸಿಕಲಿ ಯಾವ ಏಜಲ್ಲೂ ಬರ್ಬೋದು ಆ್ಯಕ್ಚುಲಿ ಇದು ವ್ಯಾರಿಕೋಸ್ ವೇನ್ಸ್. ನನ್ನ ಪೇಷಂಟು ಯಂಗೆಸ್ಟ್ ಪೇಷಂಟ್ 14 ಇಯರ್ಸು, ಓಲ್ಡೆಸ್ಟ್ ಪೇಷಂಟ್ ಮೊನ್ನೆ ಆಪ್ರೇಷನ್ ಮಾಡಿದೆ 93 ಇಯರ್ಸ್. ಸೊ ಈ ಏಜ್ ಈಸ್ ನಾಟ್ ದ ಆ್ಯಕ್ಚುಲಿ ಕ್ರೈಟೀರಿಯಾ. ಬಟ್ ಏನಂದರೆ ಯಾವಾಗ ಬರ್ತದೋ ಅನ್ನೋದು ಒಂದು ಸರ್ತಿ ಬಂದಿದ ಮೇಲೆ ವ್ಯಾರಿಕೋಸ್ ವೇನ್ಸು ಒಂದು ಸ್ಟೇಜಿಗೆ ಬಂದ ಮೇಲೆ ಇನ್ನೊಂದು ಸ್ಟೇಜ್ ಹೋಗೋದು ಇದು ಅನಿವಾರ್ಯ. ಯಾಕೆಂದರೆ ನಮ್ಮ ಏಜು ಬೆಳೀತಾ ಇದ್ದರೆ ಅದು ಸ್ಟೇಜಸ್ಸು ಮುಂದಕ್ಕೆ ಹೋಗ್ತಾ ಇರ್ತದೆ. ಯಾವುದೇ ಕಾಯಿಲೆ ಬಂದ್ರೂ ಏಜ್ ಪ್ರಕಾರ ಅದು ಬೆಳೀತಾ ಇರ್ತದೆ, ನಮ್ಮ ಏಜು ಬೆಳೀತಾ ಇದ್ದರೆ ಅದು ಡಿಸೀಸು ಬೆಳೀತಾ ಇರ್ತದೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ನೋವು, ಸೆಳೆತ, ಕಾಲು ಭಾರ ಇರ್ತದೆ. ಅದಾದಮೇಲೆ ಕಾಲಲ್ಲಿ ಊತ, ಅದಾದಮೇಲೆ ಚರ್ಮದ ಬಣ್ಣ ಕಪ್ಪಗಾಗಿ, ಅದಾದಮೇಲೆ ಗಾಯ ಆಗಿ ಬರ್ತಾರೆ. ಸೊ ಈ ಇನಿಷಿಯಲ್ ಸ್ಟೇಜಸಲ್ಲಿ ಯಾರೂ ಬರೋಲ್ಲ ಆ್ಯಕ್ಚುಲಿ, ಯಾಕಂದರೆ ನೋವು ಅಷ್ಟು ಜಾಸ್ತಿ ಇರೋಲ್ಲ. ಏನೋ ಟ್ಯಾಬ್ಲೆಟ್ಸ್ ತಿಂತಾ ಇರ್ತಾರೆ, ಸಾಕ್ಸ್ ಹಾಕ್ಕೊತಾರೆ, ಇಲ್ಲಾಂದರೆ ಕಾಲು ಮೇಲ್ಗಡೆ ಇಡ್ತಾ ಇರ್ತಾರೆ, ಎಕ್ಸಸೈಸು ಆ ಥರ ಮಾಡ್ತಾ ಇರ್ತಾರೆ. ಬಟ್ ಏಜ್ ಬೆಳೀತಾ ಇದ್ದಂಗೆ ಈ ಸ್ಟೇಜು ಮುಂದಕ್ಕೆ ಹೋಗ್ತಾ ಇರ್ತದೆ. ಮುಂದಕ್ಕೆ ಹೋದ್ಮೇಲೆ ಮಾತ್ರ ಆ್ಯಕ್ಚುಲಿ ಬಿಡಬಾರ್ದು. ಯಾಕಂದರೆ ರಕ್ತ ನಾಳು ಸರ್ಕ್ಯುಲೇಷನ್ ಸರಿಗಿಲ್ಲ ಅಂದರೆ ಈ ಮಸಲ್ ಪೇಯ್ನ್ಸು, ಇಲ್ಲಾಂದರೆ ಜಾಯಿಂಟ್ ಪೇಯ್ನ್ಸು ಇವೆಲ್ಲ ಸ್ಟಾರ್ಟ್ ಆಗುತ್ತೆ, ಚರ್ಮನೂ ಹಾಳಾಗಿ ಹುಣ್ಣುಗಳಾಗತ್ತೆ. ಸೊ ಮುಂಚೆನೇ ನೋಡಿಕೊಂಡು ಮಾಹಿತಿ ಇದ್ದರೆ, ಇವಾಗ ಈ ಥರ ಮಾಹಿತಿ ಕೊಟ್ಟಿದ ಮೇಲೆ ಈ ಒಂದು ಬೆಳೀತಾ ಇದ್ದರೆ ಒಂದು ಸರ್ತಿ ಗಮನ ಕೊಡಬೇಕು. ಗಮನ ಕೊಟ್ಟಿದ ಮೇಲೆ ಯಾಕೆ ಈ ಥರ ಬರ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂತ ಆ್ಯಕ್ಚುಲಿ ನೋಡಿಕೊಂಡು ಹತ್ತಿರದಲ್ಲಿರೋ ವ್ಯಾಸ್ಕ್ಯುಲರ್ ಸ್ಪೆಷಲಿಸ್ಟ್ ಅಂತ ಸರ್ತಿ
ಕನ್ಸಲ್ಟ್ ಮಾಡಬೇಕಾಗತ್ತೆ. ಎಸ್ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಗುರುದೇವಿ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗುರುದೇವಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಹೇಳಿ ಮೇಡಮ್. ಹಲೋ ರೀ ಸರ್, ನನಗೂ ಇದೇ ತರ ಇದೆ, ನೀವು ಟಿವಿಯಲ್ಲಿ ತೋರಿಸ್ತಾ ಇದ್ದೀರಲ್ಲ. ನಾನು ಗುಲ್ಬರ್ಗಲಿಂದ ಮಾತಾಡ್ತಾ ಇರೋದ್ರಿ. ಹೇಳಿ ಮೇಡಮ್. ಅದೇ ತರ ಇದೆ ರೀ ಸರ್. ತಮ್ಮವಾಗ ಎಲ್ಲಿ ನಾವು ಭೇಟಿ ಆಗ್ಬೇಕ್ರಿ ಸರ್? ಗುಲ್ಬರ್ಗಕ್ಕೆ ಬರ್ತೀರಾ? ರಾಯಚೂರು ಬರ್ತೀನಮ್ಮ. ತಿಂಗಳಿಗೆ ಒಂದು ಸರ್ತಿ ಬಾಲಂಕು ಆಸ್ಪತ್ರೆಗೆ ಪ್ರತಿ ತಿಂಗಳು ಫಸ್ಟ್ ಮಂಗಳವಾರಕ್ಕೆ ಆ ಥರ ಬನ್ನಿ ಒಂದು ಸರ್ತಿ ಅಷ್ಟೇನಮ್ಮ. ಇದು ತುಂಬ ಜನಕ್ಕೆ ಈ ಥರ ಕಾಣಿಸ್ತಾ ಇರ್ತದೆ, ಉಬ್ಬಿ ಕಾಣಿಸ್ತಾ ಇರ್ತವೆ. ಈ ಥರ ಇದ್ದಾಗ ನೋವಿರಲ್ಲ, ಬಟ್ ಬೆಳಿತಾನೆ ಇರ್ತವೆ ಅವು. ಒಂದು ಇವತ್ತು ಈ ಥರ ಇದ್ದರೆ 1-2 ವರ್ಷ ಆದಮೇಲೆ ಚೇಂಜ್ ಆಗುತ್ತೆ. ಯಾಕಂದರೆ ವಯಸ್ಸು ಬೆಳೀತಾ ಇದ್ದರೆ ಇದು ಬೆಳೀತಾ ಇರ್ತದೆ. ನೋವಿದ್ದಾಗ, ತುಂಬಾ ನೋವಿದ್ದಾಗ, ಕಾಲು ಭಾರ ಇದ್ದಾಗಲೇ ಬರ್ತಾರೆ. ಮುಂಚೆನೇ ಒಂದು ಸರ್ತಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಅದು ಸೈಜ್ ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿದ್ರೆ ನಮ್ಮ ಆಸ್ಪತ್ರೆಗಳು ಎಲ್ಲ ಕಡೆ ನಾನು ಎಲ್ಲೋದ್ರೂ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅನ್ನೋದು ಫ್ರೀಯಾಗೇ ಮಾಡ್ತೀವಿ. ಅದರಲ್ಲಿ ಗೊತ್ತಾಗ್ಬಿಡ್ತದೆ ಎಷ್ಟು ಜೈಸ್ ಇದೆಯೋ, ಎಷ್ಟು ಹಾಳಾಗಿದೆಯೋ ಅಂತ. ಹೊರಗಡೆ ಕಾಣಿಸೋದು ಬೇರೆ, ಒಳಗಿರೋದು ಸ್ಕ್ಯಾನಿಂಗಲ್ಲಿ ಗೊತ್ತಾಗಿರೋದು ಇನ್ನೂ ತುಂಬಾ ಗೊತ್ತಾಗುತ್ತೆ ಅದ್ರ ಮೇಲೆ. ಸೊ ಒಂದು ಸರ್ತಿ ಬನ್ನಿ, ಹತ್ತಿರ ಇದ್ದರೆ ರಾಯಚೂರಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಎಸ್, ಧನ್ಯವಾದ ಗುರುದೇವಿ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಈ ವ್ಯಾರಿಕೋಸ್ ವೇನ್ಸು ನೀವು ಹೇಳ್ತಾ ಇದ್ರಿ, ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಫ್ರೀಯಾಗಿ ಮಾಡಿದ ತಕ್ಷಣ ಅದು ವ್ಯಾರಿಕೋಸ್ ವೇನ್ಸ್ ಡಯಾಗ್ನೋಸ್ ಆಗಿದ್ದಲ್ಲಿ ಇದಕ್ಕೆ ಯಾವ ರೀತಿಯಾದ ಚಿಕಿತ್ಸೆಗಳಿರುತ್ತೆ ಮೊದಲ ಹಂತದಲ್ಲಿ? ಸೊ ಬೇಸಿಕಲಿ ಒಂದು ಸರ್ತಿ ಈ ಸಿಮ್ಟಮ್ಸ್ ಅನ್ನೋದು ಇಂಪಾರ್ಟೆಂಟ್. ಭಾಳ ಜನಕ್ಕೆ ಸೈಜಸ್ ದೊಡ್ಡ ಇರುತ್ತೆ ವೆರಿಕೋಸ್, ಬಟ್ ಡಾಕ್ಟರ್ ಸಿಮ್ಟಮ್ಸ್ ಏನಿಲ್ಲ. ನನಗೇನೆಂದರೆ ಸಿಮ್ಟಮ್ಸ್ ಬಂದಾಗ ಮಾಡಿಸ್ಕೊಳ್ಳೋದು ಅನ್ನೋದು ಒಂದು, ಸಿಮ್ಟಮ್ಸ್ ಬರೋ ಮುಂಚೆನೇ ಮಾಡಿಸ್ಕೊಳ್ಳೋದು ಒಂದು. ಸೊ ಜಾಸ್ತಿ ದೊಡ್ಡ ಸ್ಕ್ಯಾನಿಂಗಲ್ಲಿ ಒಂದು 5-6 mm 8 mm ಆ ಥರ ದೊಡ್ಡ ಡಯಾಮೀಟರ್ಸ್ ಇದ್ದಾಗ ಹೇಳ್ತೀವಿ ಇವರಿಗೆ ಕಾಂಪ್ಲಿಕೇಶನ್ಸ್ ಆಗೋದು. ಮುಂದಕ್ಕೆ ಹೋಗ್ತಾ ಇದ್ದಂಗೆ ರಕ್ತ ಹೆಪ್ಪುಗಟ್ಟೋದು, ಇಲ್ಲಾಂದರೆ ರಕ್ತಸ್ರಾವ, ಬ್ಲೀಡಿಂಗು ಈ ಥರ ಆಗೋದು ಚಾನ್ಸಸ್ ಇದೆ ಅಂತ ಹೇಳ್ತೀವಿ. ಸೊ ಇದು ಮಾಡಿಸ್ಕೊಳ್ಳೋದು ಒಂದೊಂದು ಸರ್ತಿ ಈ ಒಂದು ಚಿಕಿತ್ಸೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಆಲ್ರೆಡಿ ಕಾಲಲ್ಲಿ ಭಾರ ಇದೆ, ದೊಡ್ಡ ಇದೆ, ವೆರಿಕೋಸ್ ವೇನ್ ದೊಡ್ಡದಿದ್ದಾಗ ಆಲ್ರೆಡಿ ಕಾಲು ಸಫರ್ ಆಗ್ತಾ ಇದೆ. ಕಾಲಲ್ಲಿ ರಕ್ತನಾಳ ಸಂಚಾರ ಕಡಿಮೆ ಇದ್ದಾಗ ನೋವು, ಸೆಳೆತ, ಕಾಲು ಭಾರ ಈ ಥರ ತೋರಿಸ್ತಾ ಇದ್ದರೆ ಕಾಲು ಹಾಳಾಗ್ತಿದೆ ಅಂತ ಹೇಳ್ತಾ ಇದ್ದದು. ಆದ್ರೂ ಸಾಕ್ಸ್ ಹಾಕ್ಕೊಂಡು ಸ್ವಲ್ಪ ಜನ ತುಂಬ ಪರವಾಗಿಲ್ಲ ಬಿಡಿ ಡಾಕ್ಟರ್ ಸ್ವಲ್ಪ ದಿನ ನೋಡ್ತೀನಿ ಅಂತ ಹೇಳ್ತಾರೆ, ಬಟ್ ನೋಡೋದಿಲ್ಲ, ಹಾಳಾಗ್ತಾ ಇರ್ತದೆ ಅದು. ಸೊ ಜಾಸ್ತಿ ಇದ್ದಾಗ ಸ್ಕ್ಯಾನಿಂಗ್ ಮಾಡಿಸಿದ ಮೇಲೆ ಜಾಸ್ತಿ ಇದ್ದಾಗ ಡೆಫಿನೆಟಾಗಿ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೋದು ಗುಡ್ ಅದು. ಓಕೆ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಆನಂದ್ ಪೂಜಾರಿ ಅಂತ ಬೆಳ್ತಂಗಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ಅವರೇ. ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ನನ್ನಂದ್ರೆ 2 ಕಾಲು ಸಹ, ಒಂದು ಕಾಲು ಸ್ವಲ್ಪ ದಪ್ಪ ಜಾಸ್ತಿ ಆಗ್ತದೆ. ಅದು ಯಾವಾಗಿಂದ ಸರ್ ನಿಮಗೆ? ಒಂದು 4 ವರ್ಷ ಆಯ್ತು. ಸೊ ನಿಮಗೆ ವಯಸ್ಸು ಎಷ್ಟು? 44. ಸೊ ಅದು ಒಂದು ಸರ್ತಿ ನೋಡಬೇಕು ಸರ್. ಇದೇ ಕಾರಣ ನಿಮಗೆ 20 ವರ್ಷದಿಂದ ಬರ್ತಾ ಇದ್ದರೆ ಅದು ಬೇರೆ ಕಾರಣ ಇರ್ತದೆ. ಇವಾಗ ಹುಟ್ಟಿದಾಗಿಂದನೂ ಬರೋ ಪ್ರಾಬ್ಲಮ್ಸ್ ಇದೆ, ಬಟ್ ಇವಾಗ 44 ಇಯರ್ಸ್ 44 ಇಯರ್ಸಿಂದ 44 ಇರೋರಿಗೆ 4 ಇಯರ್ಸಿಂದ ಬರ್ತಾ ಇದೆ ಈ ಥರ ಕಾಲು ಊತ, ಕಾಲು ಸ್ವಲ್ಪ ದಪ್ಪ ಆಗೋದು. ಒಂದ್ಸರಿ ಅಂದರೆ ಒಂದು ಈ ಥರ ಕಾಣಿಸೋದು ಒಂದು 3-4 ವರ್ಷದಿಂದ ಕಾಣಿಸ್ತಾ ಇದೆ. ಅದು ಹಂಗಾದ್ರೆ ಇದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇರ್ಬೋದು, ಅದು ವೆರಿಕೋಸ್ ವೇನ್ಸೇ. ಒಂದು ಸರ್ತಿ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬಿಡ್ತದೆ ಅದು. ಸೊ ಇದೇ ಪ್ರಾಬ್ಲಮ್ ನಿಮಗೆ 25 ವರ್ಷದಿಂದ ಬರ್ತಾ ಇದೆ, ಅದು ಜೆನೆಟಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಅಂದರೆ ಹುಟ್ಟಿದಾಗಿಂದ ಬಂದಿರೋ ಪ್ರಾಬ್ಲಮ್ಸು, ಅದು ಬೇರೆ CT ಸ್ಕ್ಯಾನ್ ಎಲ್ಲ ಮಾಡಬೇಕಾಗತ್ತೆ. ಇತ್ತೀಚೆಗೆ ಬರ್ತಿದೆ ಅಂತ ಹೇಳ್ತಿದ್ದೀರಲ್ಲ, ಸೊ ಒಂದು ಸರಿ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಎಸ್, ಧನ್ಯವಾದ ಆನಂದ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ರೀತಿಯಾದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅಂದರೆ 60-50 ಈ ಏಜಲ್ಲಿ ಜಾಸ್ತಿ ಕಾಣಿಸ್ಕೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ಇದಕ್ಕೆ ಈಗ ಸರ್ಜರಿ ಮೂಲಕ ಅಥವಾ ಬೇರೆ ಏನೋ ಲೇಸರ್ ಟ್ರೀಟ್ಮೆಂಟ್ ಮೂಲಕ ಈ ಥರ ಸಮಸ್ಯೆ ಕಾಣಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಅದಕ್ಕೆ ಟ್ರೀಟ್ ಮಾಡಿ ಬಗೆಹರಿಸ್ಕೊಳ್ಬಹುದಾ? ಅಷ್ಟು ಈಸಿ ಆಗಿದೆಯಾ ಅಥವಾ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅದಕ್ಕೆ ಅಂತ? ಸೊ ಬೇಸಿಕಲಿ ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿದ ಮೇಲೆ ಸಿಮ್ಟಮ್ಸ್ ಜಾಸ್ತಿ ಇದ್ದಾಗ, ಕಾಲು ಕಪ್ಪಗಾಗಿ, ಇಲ್ಲಾಂದರೆ ಕಾಲಲ್ಲಿ ಊತ, ಭಾರ, ನೋವು, ಸೆಳೆತ ಈ ಥರ ಇದ್ದಾಗ ಪೇಷಂಟ್ಸ್ಗೆ ಲೇಸರ್ ಆಪ್ರೇಷನ್ಸು ಇಲ್ಲಾಂದರೆ ವೀನಾಸೀಲ್, ಗ್ಲೂ ಅಂತ ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ.
ಇದೊಂದು ಡೇ ಕೇರ್ ಪ್ರೊಸೀಜರ್ಸ್. ಮುಂಚಿನ ಥರ ಕಟ್ ಮಾಡೋ ಆಪ್ರೇಷನ್ಸ್ ಅಲ್ಲ ಇವು. ಇದರಲ್ಲಿ ಕಟ್ಟಿಂಗು, ಸ್ಟಿಚಿಂಗು, ಎನಸ್ಥೀಶಿಯಾ ಕೊಡೋದು ಇರಲ್ಲ. ಸೊ ಮುಂಚೆ ಆಪ್ರೇಷನ್ಸಲ್ಲಿ ಭಾಳ ಜನ ಕೇಳ್ತಾ ಇರ್ತಾರೆ, ಸರ್ ಆಪ್ರೇಷನ್ ಮಾಡಿದ್ಮೇಲೆ ಮತ್ತೆ ಬರ್ತದಾ ಅಂತ. ಇದರಲ್ಲಿ 95-98% ಲೇಸರ್ ಆಪ್ರೇಷನ್ ಬರಲ್ಲ. ಬಟ್ ಕಟ್ ಮಾಡೋ ಆಪ್ರೇಷನ್ಸು, ಇವಾಗ ಹೊಲಿಗೆ ಹಾಕಿ ಬೆನ್ನಲ್ಲಿ ಎನಸ್ಥೀಶಿಯಾ ಕೊಡೋ ಆಪ್ರೇಷನ್ಸ್ ಅಲ್ಲಿ ಮಾಡಿರೋರಲ್ಲಿ 40-50% ಜನಕ್ಕೆ ಮತ್ತೆ ವಾಪಸ್ ಬರೋ ಸೂಚನೆಗಳಿದೆ. ಅದು ಬಂದ್ರೂ ಮತ್ತೆ ತಿರ್ಗಾ ಅವ್ರಿಗೆ ಈ ಒಂದು ಕಟ್ಟಿಂಗ್ ಆಪ್ರೇಷನ್ಸ್ ಮಾಡೋರಲ್ಲಿ ಮತ್ತೆ ಬಂದರೆ ಅವಾಗೆ ಲೇಸರ್ ಆಪ್ರೇಷನ್ ಮಾಡೋದು ಭಾಳ ಜನಕ್ಕೆ ಮಾಡಿದ್ದೀನಿ ಅದು. ಸೊ ಈ ಲೇಸರ್ ಆಪ್ರೇಷನ್ಸ್ ಏನಂದರೆ ಡೇ ಕೇರ್ ಪ್ರೊಸೀಜರ್ಸ್. ಅಂದರೆ ಬೆಳಗ್ಗೆ ಬಂದರೆ ಸಾಯಂಕಾಲಕ್ಕೆ ಮನೆಗೆ ಹೋಗ್ಬೋದು. ಕಟ್ಟಿಂಗು, ಸ್ಟಿಚಿಂಗ್, ಎನಸ್ಥೀಶಿಯಾ ಕೊಡೋದಿರಲ್ಲ. ವೆರಿ ಫ್ರೆಂಡ್ಲಿ ಆಪ್ರೇಷನ್ಸು. ಇದೊಂದು ಇಲ್ಲಿ ಆಸ್ಪತ್ರೆಯಲ್ಲಿ 1 ದಿವಸ 2 ದಿವಸ ಇರೋದು ಬೇಕಾಗಿಲ್ಲ. ಸೊ ಸಾಯಂಕಾಲ ಆದ ತಕ್ಷಣ ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ. ಸೊ ಅವರು ವಾಕಿಂಗ್ ಮಾಡ್ಕೊತ 20 ನಿಮಿಷ ನಡೀಲೇಬೇಕು ಆಪ್ರೇಷನ್ ಆದಮೇಲೆ. ಸೊ ಈ ಥರ ಪ್ರೊಸೀಜರ್ಸು ತುಂಬ ಈಸಿಯಾಗಿದೆ. ಸೊ ದ ಕೇರ್ ಈಸ್ ಬೆಟರ್ ನಾವು. ರಕ್ತಸ್ರಾವ ಇರಲ್ಲ, ರಕ್ತ ಹೆಪ್ಪುಗಟ್ಟೋದಿರಲ್ಲ, ಇನ್ಫೆಕ್ಷನ್ಸ್ ಇರಲ್ಲ. ಸೊ ಆಪ್ರೇಷನ್ಸ್ ಮಾಡೋದು ತುಂಬ ಸುಲಭವಾಗಿ ಟೈಮಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ ಒಳಗೆ ತೊಗೊಂಡೋಗ್ಬಿಟ್ಟು ಆಪ್ರೇಷನ್ ಥಿಯೇಟರ್ ಒಳಗೆ ಆ ಅಲ್ಟ್ರಾಸೌಂಡಿಂದ ರಿಯಲ್ ಟೈಮ್ ನ್ಯಾವಿಗೇಷನ್ ಅದು ನೋಡ್ಕೊತ ಈ ಲೇಸರ್ ಆಪ್ರೇಷನ್ ಮಾಡಿದ್ರೆ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಚೆನ್ನಾಗಿದೆ. ಆದರೆ ಪೇಷಂಟ್ಗೆ ಏನು ಪೇನ್ಫುಲ್ ಆಗಿರೋದಿಲ್ವಾ, ಅದು ಗೊತ್ತಾಗೋದಿಲ್ವಾ? ಅಥವಾ ನಂತರ ಸರ್ಜರಿ ಆದಮೇಲೆ ಕೂಡ ರಿಕವರಿ ಪೀರಿಯಡಲ್ಲಿ ಆ ರೀತಿ ಆದರೂ ಪೇನ್ ಆಗುತ್ತಾ ಅಂತ? ಸ್ವಲ್ಪ ಜನಕ್ಕೆ ಇನಿಷಿಯಲ್ ಸ್ಟೇಜಸ್ ಅಂದರೆ ತುಂಬ ಕಪ್ಪಗಾಗ್ಬಿಟ್ಟು ಹುಣ್ಣು ಗಾಯಗಳಾಗಿರೋರಿಗೆ, ವೆರಿಕೋಸ್ ವೇನ್ಸು ಕಪ್ಪಗಾಗಿರೋರಿಗೆ, ಅಂದರೆ ಚರ್ಮ ಕಪ್ಪಗಾಗಿರೋರಿಗೆ, ಹುಣ್ಣಾಗಿರೋರಿಗೆ ಆಲ್ರೆಡಿ ಅವರು ತುಂಬ ನೋವು ಮೇಲೆ ಇರ್ತಾರೆ. ಅವರು ಈ ಲೇಸರ್ ಆಪ್ರೇಷನ್ ಇಂಜೆಕ್ಷನ್ ಥರ ಇರ್ತದೆ, ಅದು ಅಷ್ಟಕ್ಕೂ ನೋವು ಇರಲ್ಲ. ಸರ್ ಒಬ್ಬರೊಬ್ರಿಗೆ ಒಂದೊಂದು ಥರ ಆ್ಯಕ್ಚುಲಿ. ಅಂದರೆ ಸ್ವಲ್ಪ ಜನಕ್ಕೆ ನೋವು ಪೇನ್ ಥ್ರೆಶೋಲ್ಡ್ ಲೆವೆಲ್ ತುಂಬ ಕಡಿಮೆನೇ ಇರ್ತವೆ. ಸ್ವಲ್ಪ ಮುಟ್ಟಿದ್ರೂ ನೋವು ಜಾಸ್ತಿ ಅಂತ ಹೇಳ್ತಾರೆ. ಬಟ್ ವೆರಿ ಫ್ರೆಂಡ್ಲಿ ಆಪ್ರೇಷನ್ಸ್. ಇಂಜೆಕ್ಷನ್ ತೊಗೊಳ್ಳೋ ಟೈಮಲ್ಲಿ ತುಂಬ ಜನ ನೋವು ಅಂತ ಹೇಳ್ತಾರೆ. ಅಷ್ಟು ನೋವು ಇರಲ್ಲ, ಸಣ್ಣ ನೋವು ಇರ್ತದೆ. ಲೇಸರು ಅಷ್ಟೇ, ಅಷ್ಟು ನೋವು ಇರಲ್ಲ. 1 ವಾರ 10 ದಿವಸಕ್ಕೆ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ಮೇಲೆ ಅದು ಸಣ್ಣ ನೋವು ಇದ್ರೂ ಅದೂ ಆ್ಯಕ್ಚುಲಿ ಇರಲ್ಲ ಆಮೇಲೆ. ಓಕೆ, ಈ ಒಂದು ಸರ್ಜರಿಗೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಡಾಕ್ಟರ್? ಅಂದರೆ ಡಯಾಬಿಟೀಸ್ ಅಂತ ಸಮಸ್ಯೆ ಇರೋರಿಗೆ ಇದು ಹೆಚ್ಚು ಕಾಂಪ್ಲಿಕೇಟೆಡ್ ಆಗುತ್ತಾ ಅಂತ? ಸೊ ಬೇಸಿಕಲಿ 2 ಇದ್ದರೆ, ಡಯಾಬಿಟೀಸ್ ಇದ್ದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಇದ್ದಾಗ ಅಂಥವರು ಬೇಗನೆ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ. ಯಾಕಂದರೆ 2 ಇದೆ ಕಾಂಬೋ ಎಫೆಕ್ಟು, ಕಾಲು ಇನ್ನೂ ಹಾಳಾಗಿಬಿಡ್ತದೆ. ಸೊ ಡಯಾಬಿಟೀಸಿಂದ್ರೂ ಒಂದು ಅರ್ಧ ಹಾಳಾಗೋ ಚಾನ್ಸಸ್ ಇದೆ. ಜೊತೆಗೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಇದ್ದಾಗ ಈ ಕಾಂಬಿನೇಷನ್ ಎಫೆಕ್ಟಿಂದ ಇನ್ನೂ ಕಾಲು ಹಾಳಾಗೋದು ಜಾಸ್ತಿನೇ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀವಿ ಅಂದರೆ ಬೇಗನೆ ಮಾಡಿಸ್ಕೊಳ್ಳಿ. ಯಾಕಂದರೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸಿಂದನೇ ಈ ಡಯಾಬಿಟೀಸು ಇನ್ನೂ ಹಾಳಾಗಿ, ಡಯಾಬಿಟೀಸ್ ಇರೋದರಿಂದ ಕಾಲು ಹುಣ್ಣು ಆಗೋದು, ಗಾಯ ಆಗೋದು, ಇವಾಗ ಈ ಇನ್ಫೆಕ್ಷನ್ಸ್ ಆಗೋದು ಇವೆಲ್ಲ ಜಾಸ್ತಿನೇ ಇರ್ತದೆ ಅಂತ ಹೇಳಿಬಿಟ್ಟು ಅಂಥವ್ರಿಗೆ ಬೇಗನೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಯಾಕಂದರೆ ದ ಕಾಂಬೋ ಎಫೆಕ್ಟ್ ಎರಡು ಡಿಸೀಸಸ್ ಇದ್ದಾಗ ಕಾಲು ಹಾಳಾಗೋದು ಇನ್ನೂ ಜಾಸ್ತಿನೇ ಆಗುತ್ತೆ ಆ್ಯಕ್ಚುಲಿ. ಎಸ್ ಡಾಕ್ಟರ್, ನಾವು ನಮ್ಮ ಕಾಲರ್ಸ್ ಹತ್ರನೇ ಕೇಳ್ತಾ ಇದ್ವಿ, ಎಷ್ಟೋ ಜನಕ್ಕೆ ತುಂಬ ವರ್ಷಗಳಿಂದ ಈ ಸಮಸ್ಯೆ ಇದೆ, ಆದರೂ ಕೂಡ ಚಿಕಿತ್ಸೆ ತಗೊಳ್ಳೋದಕ್ಕೆ ಮುಂದಾಗದೇ ಇರುವಂಥ ಸಾಕಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನೀವು ಹೇಳ್ತಾ ಇದ್ರಿ ಸಿಂಪ್ಟಮ್ಸ್ ಕಾಣಿಸಿದ ತಕ್ಷಣ ಟ್ರೀಟ್ ಮಾಡಬೇಕು ಅಂತ. ಸೊ ಎಲ್ಲ ಕೇಸಸಲ್ಲೂ ಸರ್ಜರಿ ನೆಸಸರಿನೇ ಇರುತ್ತಾ? ಇದನ್ನು ಟ್ರೀಟ್ ಮಾಡದೆ ಹೋದರೆ ವೆರಿಕೋಸ್ ವೇನ್ಸ್ನ ಯಾವ ರೀತಿ ಬೇರೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ? ಸೊ ಎಲ್ಲ ಕೇಸಸ್ಗೂ ಟ್ರೀಟ್ಮೆಂಟ್ ಮಾಡೋದು ಅವಶ್ಯಕತೆ ಇರಲ್ಲ. ಸೊ ಅದಕ್ಕೆ ಸಿಂಪ್ಟಮ್ ಸಿವ್ಯಾರಿಟಿ ಸ್ಕೋರ್ ಅಂತ ಇರ್ತದೆ. ಒಂದು 10 ಪಾಯಿಂಟ್ ಸಿಂಪ್ಟಮ್ಸಲ್ಲಿ ಒಂದು 8 ಪಾಯಿಂಟ್ 7 ಪಾಯಿಂಟ್ ಇದ್ದರೆ ಆಪ್ರೇಷನ್ ಮಾಡಲೇಬೇಕಂತ ಹೇಳ್ತೀವಿ. ವೆರಿಕೋಸ್ ವೇನ್ಸ್ ಇದೆ 1-2 ಪಾಯಿಂಟ್ ಇದೆ, ಜಾಸ್ತಿ ಸಿಂಪ್ಟಮ್ಸ್ ಇಲ್ಲ ಅಂದರೆ ಸಾಕ್ಸ್ ಹಾಕ್ಕೊಳ್ಳಿ, ಸ್ವಲ್ಪ ದಿನ ನೋಡೋಣ ಅಂತ ಕಳಿಸ್ಬಿಡ್ತೀವಿ. ವೆಯ್ಟ್ ಜಾಸ್ತಿ ಇದೆ, ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಮೀನಖಂಡಕ್ಕೆ ಭಾಳ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ. ಅದು ಜಾಸ್ತಿ ಇದ್ದಾಗ ಕಾಲು ಭಾರ, ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣುಗಳಾಗಿ, ಆವಾಗ ಏನೇ ಎಕ್ಸಸೈಸ್ ಮಾಡಿದ್ರೆ ಏನು ಉಪಯೋಗ ಇರಲ್ಲ. ಅದಕ್ಕೆ ಚಿಕಿತ್ಸೆ ಮಾಡಲೇಬೇಕು, ಲೇಸರ್ ಆಪ್ರೇಷನ್ ಮಾಡಬೇಕು, ಇಲ್ಲಾಂದರೆ ವೀನಾಸೀಲ್ ಆಪ್ರೇಷನ್ ಮಾಡಲೇಬೇಕಾಗತ್ತೆ. ಸೊ ಬೇಸಿಕಲಿ ಏನಂದರೆ ಚಿಕಿತ್ಸೆ ಮಾಡೋದಕ್ಕೆ ಒಂದು ಕಾರಣ ಇರಬೇಕು. ಸುಮ್ಮನೆ ಮಾಡಬಾರ್ದು ಆ್ಯಕ್ಚುಲಿ. ಸುಮ್ಮನೆ ಪೇಯ್ನ್ ಇಲ್ಲ ಅಂದರೆ ನಾನು ಮಾಡಲ್ಲ, ಕಾಲು ಭಾರ ಇಲ್ಲ ಏನೂ ಇಲ್ಲ ಅಂದರೆ ಸುಮ್ಮನೆ ಕಾಣಿಸ್ತಾ ಇದ್ದರೆ ಸಾಕ್ಸ್ ಹಾಕ್ಕೊಳ್ಳಿ ನೋಡೋಣ ಅಂತ ಕಳಿಸ್ಬಿಡ್ತೀವಿ. ಇಲ್ಲ ಅಂದರೆ ನೋವಿದ್ದಾಗೂ ಈ ಥರ ಡಿಲೇ ಮಾಡ್ತಾಯಿದ್ರೆ ಕಾಲು ಹುಣ್ಣಾಗ್ಬೋದು, ರಕ್ತ ಹೆಪ್ಪುಗಟ್ಬೋದು, ರಕ್ತಸ್ರಾವ, ಇನ್ಫೆಕ್ಷನ್ಸು. ಎಷ್ಟೋ ಜನ ಬರ್ತಾರೆ. ಇವಾಗ 10 ಜನದಲ್ಲಿ 7-8 ಜನ ಕಾಲು ಕಪ್ಪಗಾಗಿ, ಹುಣ್ಣುಗಳಾಗಿ, ಗಾಯಗಳಾಗಿ, ಇಚ್ಚಿಂಗು, ನವೆ ಈ ಥರ ಎಲ್ಲ ಹಾಳು ಮಾಡ್ಕೊಂಡೇ ಬರ್ತಾರೆ. ಈ ಹಾಳು ಮಾಡೋಕ್ಕಂತ ಮುಂಚೆನೇ ಬಂದರೆ ಈ ಹಾಳು ಮಾಡೋಕ್ಕದು ಸ್ವಲ್ಪ ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಮಾಡಿದರೆ ಹೊಸ ಚಿಗುರು ಬಂದು ಹೊಸ ಚರ್ಮ ಬರಲಿಕ್ಕೆ ಒಂದು ಅವಕಾಶ ಇದೆ.
ಡಾಕ್ಟರ್, ಇನ್ನು ಈ ವೆರಿಕೋಸ್ ವೇನ್ ಸಮಸ್ಯೆ ಇರೋರು ಜೀವನ ಶೈಲಿ ಯಾವ ರೀತಿಯಾಗಿರಬೇಕು? ಸಿನ್ಸ್ ಇಟ್ಸ್ ಅ ಇಂಟರ್ನಲ್ ಪ್ರಾಬ್ಲಮ್ ನೀವು ಹೇಳ್ದಂಗೆ, ಸೊ ಡಯಟ್ ಆಗಲಿ ಯಾವ ರೀತಿಯಾಗಿ ತೊಗೊಂಡ್ರೆ ಅಥವಾ ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ? ಸೊ ಬೇಸಿಕಲಿ ವೆಯ್ಟು, ಎಕ್ಸಸೈಸಸ್ಸು ತುಂಬ ಇಂಪಾರ್ಟೆಂಟು. ಸೊ ವೆಯ್ಟ್ ಆಫ್ ದ ಬಾಡಿ ಜಾಸ್ತಿ ಇದ್ದಾಗ ಡೆಫಿನೆಟ್ಲಿಗೆ ವೆಯ್ಟ್ ಆಫ್ ದ ಬಾಡಿ ಜಾಸ್ತಿ ಇದ್ದರೆ ಕಾಲ ಮೇಲೆ ಬೀಳ್ತಾ ಇರ್ತದೆ, ಕಾಲಲ್ಲಿ ಮಂಡಿ ನೋವುಗಳು, ಇಲ್ಲಾಂದರೆ ಬ್ಯಾಕ್ ಪ್ರಾಬ್ಲಮ್ಸು, ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇವೆಲ್ಲ ಜಾಸ್ತಿ ಆಗುತ್ತೆ. ಈ ವೆಯ್ಟನ್ನು ಕಡಿಮೆ ಮಾಡೋಕ್ಕೆ ಒಂದು ಭಾಳ ಎಕ್ಸಸೈಸ್ ಮಾಡಬೇಕು, ಇಲ್ಲಾಂದರೆ ಡೈಟ್ ಮಾಡಬೇಕು. ಇದಕ್ಕೆ ಸ್ಪೆಸಿಫಿಕ್ಕಾಗಿ ಜ್ಯೂಸ್ ಕುಡಿದ್ರೆ ಹೋಗುತ್ತೆ, ಇಲ್ಲಾಂದರೆ ಈ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಈ ವೆರಿಕೋಸ್ ವೇನ್ಸ್ ಹೋಗುತ್ತೆ ಅನ್ನೋದಿಲ್ಲ. ಆ್ಯಕ್ಚುಲಿ ಇಲ್ಲಿ ತನಕ ಯಾವ ಟ್ಯಾಬ್ಲೆಟ್ ಇಲ್ಲ ವೆರಿಕೋಸ್ ವೇನ್ಸ್ಗೆ ಕಂಪ್ಲೀಟಾಗಿ ರಿಮೂವ್ ಮಾಡಲಿಕ್ಕೆ ಯಾವ ಟ್ಯಾಬ್ಲೆಟ್ ಬಂದಿಲ್ಲ. ಆದರೂ ತುಂಬ ಜನ ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾರೆ, ಆಸೆಯಿಂದ ಹೋಗುತ್ತೇನೋ ಅಂತ. ಅದರಲ್ಲಿ ಸೈನ್ಸ್ ಇಲ್ಲ ಆ್ಯಕ್ಚುಲಿ. ಸೊ ಟ್ಯಾಬ್ಲೆಟ್ಸಿಂದ ಹೋಗೋದಿಲ್ಲ. ಸೊ ಇನಿಷಿಯಲ್ ಸ್ಟೇಜಸ್ ಎಲ್ಲ ಸ್ಟಾಕಿಂಗ್ಸ್ ಹಾಕೋಬೋದು, ಅದು ಮುಂದಕ್ಕೆ ಹೋದರೆ ಮಾತ್ರ ಚಿಕಿತ್ಸೆ ಮಾಡಿಕೊಳ್ಳೇಬೇಕಾಗತ್ತೆ. ಅಂದರೆ ಟ್ಯಾಬ್ಲೆಟಿಂದ ಮ್ಯಾನೇಜ್ ಮಾಡೋ ಉದ್ದೇಶದಿಂದ ತಗೊಳ್ತಾರಾ ಅಥವಾ ಆಫ್ಟರ್ ದ ಸರ್ಜರಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಅಥವಾ ಇದು ಎಸ್ಪೆಷಲಿ ಜೆನೆಟಿಕಲ್ ಇದೆ ಅಂತ ಹೇಳಿದ್ರಿ, ಸೊ ಆ ರೀತಿ ಕಂಟ್ರೋಲ್ ಪ್ರಿವೆನ್ಷನ್ಗೆ ಏನಾದರೂ ವೇಸ್ ಇದೆಯಾ? ಇಲ್ಲ, ಪ್ರಿವೆನ್ಷನ್ಗೆ ಅಂದರೆ ಎಕ್ಸಸೈಸಸ್ಸು, ವೆಯ್ಟ್ ಲಾಸ್ ಪ್ರೋಗ್ರಾಮ್ಸು ಇವೆಲ್ಲ ಮಾಡ್ಕೊಂಡು ಮೀನಕಂಡಕ್ಕೆ ಜಾಸ್ತಿ ಮಾಡಬೇಕು, ಮೀನಕಂಡಕ್ಕೆ ಬಲ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಆದರೂ ಅನಿವಾರ್ಯವಾಗಿ ಬರ್ಬೋದು ವ್ಯಾರಿಕೋಸ್ ವೇನ್ಸ್ ಅನ್ನೋದು. ಬಂದ್ರೂ ಅವಾಗ ಏನು ಮಾಡ್ತಾರೆ, ನಾನು ಹೇಳ್ತಿರೋ ತುಂಬ ಜನ ಏನು ಮಾಡ್ತಾರೆ ಅಂದರೆ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಅನ್ಕೊತಾರೆ, ಟ್ಯಾಬ್ಲೆಟಿಂದ ಹೋಗುತ್ತೇನೋ ಅಂತ. ನೋವು ಮೇನ್ ಕಾರಣ. ಬಟ್ ನೋವು ಕಡಿಮೆ ಆಗುತ್ತೆ ಟ್ಯಾಬ್ಲೆಟ್ ತೊಗೊಂಡ್ರೆ, ಬಟ್ ಕಾಯಿಲೆ ಹೋಗಲ್ಲ. ಕಾಯಿಲೆ ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಬಟ್ ಭಾಳ ಜನ ಅನ್ಕೋತಾರೆ ಒಳ್ಳೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ತೊಗೊತಿದ್ದೀನಿ, ಚೆನ್ನಾಗಿದೆ ಅಂತ. ಬಟ್ ಕಾಯಿಲೆ ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಆ ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ಒಂದು ಕೆಮಿಕಲ್ ಸೈಡ್ ಎಫೆಕ್ಟ್ಸು, ಇಲ್ಲಾಂದರೆ ಬೇರೆ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಬಂದು ಭಾಳ ಜನ ಹಾಳು ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ಟ್ಯಾಬ್ಲೆಟ್ ತೊಗೊಂಡ್ರೂ ಒಂದು ವಾರ 10 ದಿವಸ ತೊಗೊಂಡಿದ ಮೇಲೂ ಕಡಿಮೆ ಆಗಿಲ್ಲ, WHO ಗೈಡ್ಲೈನ್ಸ್ ಪ್ರಕಾರ ಅದು ಇನ್ವೆಸ್ಟಿಗೇಟ್ ಮಾಡಬೇಕು, ಯಾವ ಕಾರಣದಿಂದ ಈಗ ನೋವು ಬರ್ತಾ ಇದೆ ಅಂತ. ಸುಮ್ಮನೆ ಟ್ಯಾಬ್ಲೆಟ್ ತೊಗೊಂಡ್ರೆ ನ್ಯಾಚುರಲಿ ಹೆಲ್ತ್ ಪ್ರಾಬ್ಲಮ್ಸ್, ಹೆಲ್ತ್ ಹಜಾರ್ಡ್ಸ್ ಇದೆ. ಟ್ಯಾಬ್ಲೆಟ್ ಜೊತೆಗೆ ಎಕ್ಸ್ಟರ್ನಲಿ ನೀವು ಆಗಲೇ ಹೇಳ್ತಾ ಇದ್ರಿ ತುಂಬ ಆಯಿಂಟ್ಮೆಂಟ್ಸ್ ಎಲ್ಲ ಅಪ್ಲೈ ಮಾಡ್ತಾರೆ, ಅದರಿಂದ ಏನಾದರೂ ಡಿಫ್ರೆನ್ಸ್ ಆಗುತ್ತಾ ಡಾಕ್ಟರ್? ಮತ್ತು ಆಯಿಲ್ ಅಪ್ಲೈ ಮಾಡೋದಾಗಿರಬಹುದು, ಆ ರೀತಿ ಎಕ್ಸ್ಟರ್ನಲಿ ಯಾವ ರೀತಿ ಟ್ರೀಟ್ ಮಾಡಬಹುದು ಅದನ್ನು? ಎಕ್ಸ್ಟರ್ನಲಿ ಎಲ್ಲ ಟೆಂಪರರಿ. ಸೊ ಒಳಗಿರೋ ವೇನ್ಸಿನ ಲೀಕ್ ಆಗಿ ವಾಪಸ್ ಬರೋದ್ರಿಂದನೇ ಕಾಲು ಊತ ಬರ್ತಾ ಇದೆ. ಸೊ ನಾವು ಎಷ್ಟೇ ಹಚ್ಚಿದ್ರೂ ಮೇಲ್ಗಡೆ ಆಯಿಂಟ್ಮೆಂಟ್ಸು, ಇಂಜೆಕ್ಷನ್ಸು ಎಷ್ಟೇ ಹಚ್ಚಿದ್ರೂ ಏನು ಉಪಯೋಗ ಇರಲ್ಲ. ಯಾಕಂದರೆ ಭಾಳ ಜನ ನವೆ ಇರೋದ್ರಿಂದ ತುಂಬ ನವೆ ಇರ್ತದೆ, ಅದರಿಂದ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಆಯಿಂಟ್ಮೆಂಟ್ ಹಚ್ತಾ ಇರ್ತಾರೆ, ಸ್ಟಿರಾಯ್ಡ್ ಬೇಸ್ಡ್ ಆಯಿಂಟ್ಮೆಂಟ್ಸ್. ಆ ಸ್ಟಿರಾಯ್ಡ್ ಬೇಸ್ಡ್ ಆಯಿಂಟ್ಮೆಂಟ್ಸಿಂದ ಇನ್ನೂ ಕಾಲು ಹಾಳಾಗಿಬಿಟ್ಟು ಚರ್ಮ ಹಾಳಾಗಿ ಗಾಯ ಹುಣ್ಣಾಗುತ್ತೆ. ಸೊ ಈ ಥರ ದೇರ್ ಇಸ್ ನೋ ಟೆಂಪರರಿ, ಇವೆಲ್ಲ ಟೆಂಪರರಿ. ಸೊ ವಿ ಶುಡ್ ಲುಕ್ ಫಾರ್ ದ ಪರ್ಮನೆಂಟ್ ಆಪ್ಷನ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಡೌಟ್ಸ್ನ ಕ್ಲಿಯರ್ ಮಾಡಿದ್ರಿ ನಮ್ಮ ಜೊತೆ ಇವತ್ತು ವೆರಿಕೋಸ್ ವೇನ್ಸ್ ಕುರಿತಾಗಿ. ಧನ್ಯವಾದ ನಿಮಗೆ. ನಮಸ್ಕಾರ. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡುವುದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್ ಬೆಂಗಳೂರು, ಶಾಖೆಗಳು ಅಪೋಲೋ ಸ್ಪೆಕ್ಟ್ರಾ ನಂಬರ್ 143, ಜ್ಯೋತಿ ನಿವಾಸ್ ಕಾಲೇಜು ರಸ್ತೆ, ಕೋರಮಂಗಲ, ಬೆಂಗಳೂರು. ದೂರವಾಣಿ ಸಂಖ್ಯೆ 9880462229, ಇನ್ನೊಂದು ಸಂಖ್ಯೆ 9035223471. ಇನ್ನು ಮೈಸೂರು ವಿಳಾಸ ಬಂದ್ಬಿಟ್ಟು ಪ್ರತಿ ಶುಕ್ರವಾರ ರಾಮಕೃಷ್ಣ ಆಸ್ಪತ್ರೆ, ವಿದ್ಯಾರಣ್ಯಪುರಂನಲ್ಲಿ ಡಾಕ್ಟರನ್ನ ನೀವು ಕಾಣಬಹುದು. ಇನ್ನು ಡಾಕ್ಟರನ್ನ ರಾಯಚೂರಲ್ಲಿ ಭೇಟಿಯಾಗೋದಾದ್ರೆ ಪ್ರತಿ ತಿಂಗಳ ಮೊದಲ ಮಂಗಳವಾರ ಬಾಲಂಕು ಆಸ್ಪತ್ರೆಯಲ್ಲಿ ನೀವು ಭೇಟಿಯಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.